ಸ್ಪರ್ಧೆ ಮಾಡಿದಾಗಲೂ ಕೂಡ ಎಸ್ಸಿ ಲೆಫ್ಟ್ ರೈಟ್ ಅಂತ ವಿಚಾರ ಬರಲಿಲ್ಲ. ಮುನಿಯಪ್ಪ ಅವರನ್ನು ಅಭ್ಯರ್ಥಿ ಆಗ್ತಿದ್ರು. ಈ ಬಾರಿ ಎಸ್ಸಿ ಲೆಫ್ಟ್ ಕೊಡಬೇಕು ಅಂತ ವಾದ ಯಾಕೆ ಶುರುವಾಯಿತು? ನಿಮ್ ತಪ್ಪು ಅಂದ್ರೆ ನೀವು ಕೇಳ್ತಿರೋರು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಎಸ್ಸಿ ರೈಟಿಗೆ ಕೊಡಬೇಕು, ಲೆಫ್ಟಿಗೆ ಬೇಡ ಅಂತ ಯಾಕೆ ಬಂತು ಸರ್? ಸಾಮಾನ್ಯವಾಗಿ 2 ರೈಟು 2 ಲೆಫ್ಟ್ ಕೊಟ್ಟು ಒಂದು ಗೋವಿ ಅಥವಾ ಲಂಬಾಣಿ ಕೊಡೋದು ಸಾಮಾನ್ಯವಾಗಿ ನಡ್ಕೊಂಡ್ಬಂದಿತ್ತು. ಈ ಸಾರಿ ಈಗ ನಮ್ಮಲ್ಲಿ ಈಗ 3 ರೈಟ್ ಕೊಟ್ಟಿದ್ದಾರೆ, 2 ಲೆಫ್ಟ್ ಕೊಡ್ಬೇಕಂತ ಅವರ ಅಭಿಪ್ರಾಯ ಇದೆ. ಅಲ್ಟಿಮೇಟ್ಲಿ ಅವ್ರಿಗೆ ಯಾವುದಕ್ಕೆ ಕೊಡ್ಲಿ, ಲೆಫ್ಟ್ ರೈಟ್ ಕೊಡ್ಲಿ, ಬೋವಿ ಕೊಡ್ಲಿ, ಯಾರಿಗೆ ಕೊಡ್ಲಿ, ನಾವೊಂದು ಮಾತು ಕೊಟ್ಟಿದ್ದೀವಿ, ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತೀವಿ, ಸೀಟನ್ನು ಕೊಡೋದು ನಿಮಗೆ ಅಂತ ತೀರ್ಮಾನ ಹೇಳ್ತೀವಿ. ಆ ತೀರ್ಮಾನಕ್ಕೆ ಅವ್ರಿಗೆ ಯಾವತ್ತು ನಾವು ಆಥರೈಸ್ ಮಾಡಿದೀವೋ ಅವತ್ತಿಂದ ನಾನೇನು ಹೇಳ್ತಾ ಇದ್ದೆ, ಅವರು ಕ್ಯಾಂಡಿಡೇಟ್ ಕೊಡ್ಲಿ, ನಾವು ಗೆಲ್ಸ್ಕೊಡ್ತೀವಿ. ಕೆಲವು ನಾಯಕರು ನಿಮ್ಮ ವಿಚಾರ ವೈಯಕ್ತಿಕ ಪ್ರತಿಷ್ಠೆಗೆ ತೆಗೆದುಕೊಂಡು ವಿರೋಧಿಸ್ತಿದ್ದಾರೆ. ಮೊನ್ನೆ ಸಭೆಯಲ್ಲೂ ಕೂಡ ಹಳೆ ವಿಚಾರಗಳನ್ನೆಲ್ಲ ತೆಗೆದು ವಿರೋಧ ಮಾಡಿದ್ರು. ಆ ಕಾರಣಕ್ಕೆ ಅಭ್ಯರ್ಥಿ ಅವೆಲ್ಲ ಕುಟುಂಬದ ಒಳಗಡೆ ಬರೋ ವಿಚಾರಗಳು ನಾನು ನಿಮ್ಗೆ ಹೇಳಕ್ ನಾನು ತಯಾರಿಲ್ಲ. ಆ ವಿಷಯಗಳನ್ನ ಸಂದರ್ಭ ಬಂದಾಗ ಮಾತಾಡ್ತೀನಿ. ನಾನೇ ತಯಾರು ಮಾಡಿದಂತ ಬಹಳಷ್ಟು ಜನ ಅಲ್ಲಿ ನಾಯಕರಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ. ನಾನು ಇಷ್ಟೇ ಹೇಳ್ತೀನಿ, 2 ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ. ಕಾಂಗ್ರೆಸ್ ಕೋಲಾರದಲ್ಲಿ ವಾತಾವರಣ ಹಾಳು ಮಾಡ್ಕೊತಾ ಇಲ್ವಾ ಅಂತ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಅನಾಯಾಸವಾಗಿ ಟಿಕೆಟ್ ಪಡಿತಾರೆ. ಆದ್ರೆ ಮುನಿಯಪ್ಪ ಅವ್ರ ಕುಟುಂಬ ಸದಸ್ಯರ ಹೆಸರು ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಸರ್. ಅದೇ ನೀವು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಎಸ್ಸಿ ಲೆಫ್ಟ್ ರೈಟ್ ಅಂತ ವಿಚಾರ ಬರಲಿಲ್ಲ. ಮುನಿಯಪ್ಪ ಅವರನ್ನು ಅಭ್ಯರ್ಥಿ ಆಗ್ತಿದ್ರು. ಈ ಬಾರಿ ಎಸ್ಸಿ ಲೆಫ್ಟ್ ಕೊಡಬೇಕು ಅಂತ ವಾದ ಯಾಕೆ ಶುರುವಾಯಿತು? ನಿಮ್ ತಪ್ಪು ಅಂದ್ರೆ ನೀವು ಕೇಳ್ತಿರೋರು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಎಸ್ಸಿ ರೈಟಿಗೆ ಕೊಡಬೇಕು, ಲೆಫ್ಟಿಗೆ ಬೇಡ ಅಂತ ಯಾಕೆ ಬಂತು ಸರ್? ಸಾಮಾನ್ಯವಾಗಿ 2 ರೈಟು 2 ಲೆಫ್ಟ್ ಕೊಟ್ಟು ಒಂದು ಗೋವಿ ಅಥವಾ ಲಂಬಾಣಿ ಕೊಡೋದು ಸಾಮಾನ್ಯವಾಗಿ ನಡ್ಕೊಂಡ್ಬಂದಿತ್ತು. ಈ ಸಾರಿ ಈಗ ನಮ್ಮಲ್ಲಿ ಈಗ 3 ರೈಟ್ ಕೊಟ್ಟಿದ್ದಾರೆ, 2 ಲೆಫ್ಟ್ ಕೊಡ್ಬೇಕಂತ ಅವರ ಅಭಿಪ್ರಾಯ ಇದೆ. ಅಲ್ಟಿಮೇಟ್ಲಿ ಅವ್ರಿಗೆ ಯಾವುದಕ್ಕೆ ಕೊಡ್ಲಿ, ಲೆಫ್ಟ್ ರೈಟ್ ಕೊಡ್ಲಿ, ಬೋವಿ ಕೊಡ್ಲಿ, ಯಾರಿಗೆ ಕೊಡ್ಲಿ, ನಾವೊಂದು ಮಾತು ಕೊಟ್ಟಿದ್ದೀವಿ, ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತೀವಿ, ಸೀಟನ್ನು ಕೊಡೋದು ನಿಮಗೆ ಅಂತ ತೀರ್ಮಾನ ಹೇಳ್ತೀವಿ. ಆ ತೀರ್ಮಾನಕ್ಕೆ ಅವ್ರಿಗೆ ಯಾವತ್ತು ನಾವು ಆಥರೈಸ್ ಮಾಡಿದೀವೋ ಅವತ್ತಿಂದ ನಾನೇನು ಹೇಳ್ತಾ ಇದ್ದೆ, ಅವರು ಕ್ಯಾಂಡಿಡೇಟ್ ಕೊಡ್ಲಿ, ನಾವು ಗೆಲ್ಸ್ಕೊಡ್ತೀವಿ. ಕೆಲವು ನಾಯಕರು ನಿಮ್ಮ ವಿಚಾರ ವೈಯಕ್ತಿಕ ಪ್ರತಿಷ್ಠೆಗೆ ತೆಗೆದುಕೊಂಡು ವಿರೋಧಿಸ್ತಿದ್ದಾರೆ. ಮೊನ್ನೆ ಸಭೆಯಲ್ಲೂ ಕೂಡ ಹಳೆ ವಿಚಾರಗಳನ್ನೆಲ್ಲ ತೆಗೆದು ವಿರೋಧ ಮಾಡಿದ್ರು. ಆ ಕಾರಣಕ್ಕೆ ಅಭ್ಯರ್ಥಿ ಅವೆಲ್ಲ ಕುಟುಂಬದ ಒಳಗಡೆ ಬರೋ ವಿಚಾರಗಳು ನಾನು ನಿಮ್ಗೆ ಹೇಳಕ್ ನಾನು ತಯಾರಿಲ್ಲ. ಆ ವಿಷಯಗಳನ್ನ ಸಂದರ್ಭ ಬಂದಾಗ ಮಾತಾಡ್ತೀನಿ. ನಾನೇ ತಯಾರು ಮಾಡಿದಂತ ಬಹಳಷ್ಟು ಜನ ಅಲ್ಲಿ ನಾಯಕರಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ. ನಾನು ಇಷ್ಟೇ ಹೇಳ್ತೀನಿ, 2 ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ. ಕಾಂಗ್ರೆಸ್ ಕೋಲಾರದಲ್ಲಿ ವಾತಾವರಣ ಹಾಳು ಮಾಡ್ಕೊತಾ ಇಲ್ವಾ ಅಂತ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಅನಾಯಾಸವಾಗಿ ಟಿಕೆಟ್ ಪಡಿತಾರೆ. ಆದ್ರೆ ಮುನಿಯಪ್ಪ ಅವ್ರ ಕುಟುಂಬ ಸದಸ್ಯರ ಹೆಸರು ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಸರ್. ಅದೇ ನೀವು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿ ಕೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.